ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲೊಬ್ಬರು ನಮ್ಮಂತೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಇಂಡಿಯನ್ ಪೋಸ್ಟ್ ಆಫೀಸ್ GDSನ ರಿಸಲ್ಟು ಇವತ್ತು ಬರುತ್ತೆ ಅಂಥೇಳಿ ಒಂದು 2 ದಿನದಿಂದ ಹಿಂದೆ ವಿಡಿಯೋನ ಮಾಡಿದ್ದೆ ಸ್ನೇಹಿತರೆ. ಹೌದಾ, ಇನ್ನೂ ಸಹ ರಿಸಲ್ಟ್ ಬಂದಿಲ್ಲ. ಇವತ್ತಾದರೂ ಬರುತ್ತಾ ಇಲ್ವಾ ಎಂಬುದರ ಬಗ್ಗೆ ಮತ್ತು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈಗ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗ್ತದೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಇದರ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೋಡಿದಾಗ ಇವತ್ತು ಬರುವಂಥ ಚಾನ್ಸಸ್ಸು ಇದೆ ಸ್ನೇಹಿತರೆ. ನೀವು ಅವತ್ತು ಹೇಳಿದ್ದು ನಾನು 100% ಬರುತ್ತೆ ಅಂತಲ್ಲ, ಬರುತ್ತೆ, ಒಂದು 80% ಚಾನ್ಸಸ್ ಇದೆ. ಬಟ್ ಅದು ಎಕ್ಸಾಕ್ಟ್ ಡೇಟು ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಬಟ್ ಇವತ್ತು ಡೇಟ್ ಬಂದುಬಿಟ್ಟು 9ನೇ ತಾರೀಕು. ಈಗಾಗಲೇ 7 + 9 17 ದಿನಗಳಾಯಿತು. ಇನ್ನೂ ಸಹ ಒಂದು ಲೀಸ್ಟನ್ನು ಬಿಟ್ಟಿಲ್ಲ. ಬಟ್ ಒಂದು ಮಾಹಿತಿ ಪ್ರಕಾರ ಏನಪ್ಪ ಅಂತಂದರೆ ಮಿನಿಮಮ್ 20ರಿಂದ 25 ದಿನ ಟೈಮ್ ತೊಗೊಳುತ್ತೆ ಅಂತ ಅಂದರು ಕೆಲವು ಮೂಲಗಳ ಪ್ರಕಾರ. ಬಟ್ ಹಾಗೆ ಆದರೆ ನಿಮ್ಮ ಒಂದು ರಿಸಲ್ಟು ಇನ್ನೂ ಒಂದು 8ರಿಂದ 10 ದಿನಗಳ ಕಾಲ ಬೇಕಾಗ್ತದೆ. ಬಟ್ ಈ ಹಿಂದಿನ ಎಲ್ಲ ಒಂದು ನೇಮಕಾತಿಗಳನ್ನ ನೋಡ್ಕೊಂಡು ಬಂದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದು ಸರಿಸುಮಾರು ಒಂದು 8ರಿಂದ 9 ದಿನದೊಳಗಡೆ ಬಂದಿದೆ. ಬಟ್ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ವಲ್ಪ ಮುಂದೂಡಿರಬಹುದು. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಸ್ನೇಹಿತರೆ. ಓಕೆ, ಅದು ಹೊರತಾಗಿ ನಾವು ಬೇರೆ ಯಾವ ಒಂದು ಕಾರಣವೂ ಇರಲ್ಲ. ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಸರಿಸುಮಾರು ಯಾವಾಗ ಬರುತ್ತೆ ಅಂತ ನೋಡಿದಾಗ ಇದೇ ಒಂದು ವಾರದಲ್ಲಿ ಚಾನ್ಸಸ್ ಇದೆ. ಇವತ್ತು ಸಹ ಚಾನ್ಸಸ್ ಇದೆ. ಇವತ್ತು ನೈಟು 9 ಗಂಟೆವರೆಗೂ ಸಹ ಚಾನ್ಸಸ್ ಇದೆ. ಬಟ್ 100% ಇವತ್ತೇ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಓಕೆ, ಇಂದು ಮುಂದೆ ಆಗ್ತದೆ ಸ್ನೇಹಿತರೆ. ಇವತ್ತು ನಾಳೆ ನನ್ನ ಒಂದು ಎಕ್ಸಾಕ್ಟ್ ಡೇಟ್ ಪ್ರಕಾರ 15ನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರ್ತದೆ. ಇವಾಗ ಈ ತಿಂಗಳು 15ನೇ ತಾರೀಕಿನ ಒಳಗಡೆ ಅಂದರೆ ಎವ್ರಿಡೇ, ಈ ಕ್ಷಣ ಅಂತ ಅನ್ನೋದಕ್ಕಿಂತ ಇವತ್ತು ಸಹ ಬರುವಂಥ ಚಾನ್ಸಸ್ ಇದೆ. ಬಟ್ ಅದು ಚಾನ್ಸಸ್ 100% ಅಂತ ಹೇಳೋಕ್ಕಾಗಲ್ಲ. ಬಟ್ 15ನೇ ತಾರೀಕಿನ ಒಳಗಡೆ ನಿಮಗೆ 100% ರಿಸಲ್ಟನ್ನು ನೀವು ನೋಡ್ತೀರಿ. ಏಪ್ರಿಲ್ 15ರ ಒಳಗಾಗಿ ನಿಮ್ಮ ಒಂದು GDSನ ಸೆಕೆಂಡ್ ಲಿಸ್ಟ್. ಓಕೆ, ಇದಕ್ಕೆ ಮಿನಿಮಮ್ 95-97% ಇತ್ತು. 95 ಇದ್ದರೂ ಸಹ ಚಾನ್ಸಸ್ ಇಲ್ಲ ಅಷ್ಟೊಂದು. ಬಟ್ 97-98 ಈ ರೀತಿಯಾಗಿ ಪರ್ಸೆಂಟೇಜ್ ಇದ್ದವರು ಓಪನ್ನ ಇಟ್ಕೋಬೋದು ಸೆಲೆಕ್ಟ್ ಆಗೋದಕ್ಕೆ. ಉಳಿದಂಥವರು ಅಷ್ಟೊಂದು ಕಡಿಮೆ ಕಟ್ ಆಫ್ ನಿಲ್ಲೋದಿಲ್ಲ ಸ್ನೇಹಿತರೆ. ಓಕೆ, ಹಾಗಾಗಿ ನೀವು ಯಾರೂ ಸಹ ಇದರಿಂದ ಓಪನ್ನ ಬಿಟ್ಟು ಬೇರೆ ಅದಕ್ಕೆ ನೀವು ಟ್ರೈ ಮಾಡಿದರೆ ಓಕೆ. ಯಾಕಂದರೆ 70, 60, 80, 90 ಇದ್ದರೂ ಸಹ ಓಕೆ. ಹಾಗೆ ಬೇರೆ ಅದಕ್ಕೆ ಇದು ನೋಡಿಕೊಳ್ಳ್ರಿ ಅಂತ ಹೇಳ್ತಾ ಇದು ಇವತ್ತು ನೋಡಾಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.